ಈ RCB ಕತೆ ಹಂಗಾಗಿದೆ. ನನಗೆ ಕೊನೆಯವರೆಗೂ ಕೂಡ ನಮ್ಮ ಪರಮೇಶ್ವರ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟೋ ಕಡೆನೇ ಹೋಗಲೇ ಇಲ್ಲ. ಯಾರು ಪರ್ಮಿಷನ್ ಕೊಟ್ಟರು, ಡ್ಯಾಶ್ ಯಾರು ಕೊಟ್ಟರು, ಇಲ್ಲಿ ವಿಧಾನಸೌಧ KCA ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ಟರು, ಅಲ್ಲಿ ಹೇಳಿದ್ರು ಒಂದು ಪಾಯಿಂಟು, ಅದೇನೋ ಅಲ್ಲಿ ಇನ್ನೂ ಗೆಲ್ಲಕ್ಕೆ ಮುಂಚೆನೆ ಒಂದು ಪೊಲೀಸವ್ರಿಗೆ ಲೆಟರ್ ಕೊಟ್ಬಿಟ್ರು ಅಂತ. ಅದು ಮುಂದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು, ಮುಂದಕ್ಕೆ ಹೋಗಲೇ ಇಲ್ಲ. ಆ ಲೆಟರ್ ಬಂದ್ಮೇಲೆ ಏನು ಮಾಡಬೇಕು ಪೊಲೀಸರು ಹೇಳಿದ್ರ? ಹೇಳಲೇ ಇಲ್ಲ. ಪೊಲೀಸರು ಏನು ಮಾಡ್ಬೇಕು ಹೇಳಲೇ ಇಲ್ಲ. ಅಂದ್ರೆ ಈ ಸ್ಟೇಟ್ ನಾ ಹೇಳಿದ್ದೀನಿ, ಅದಕ್ಕೆ ನಾನು ಮೊದಲೇ ಹೇಳಿಲ್ವಾ? ನೀವು ಅಸತ್ಯ ನುಡಿಲೇ ಇಲ್ಲ, ಸತ್ಯ ಹೇಳಿದಿರಿ. ಅದಕ್ಕೆ ಹೇಳಿದ್ ಪರಮೇಶ್ವರ್ ಸರ್, ನಿಮ್ಮ ಕ್ಲೆವರ್ನೆಸ್ ನೀವು ಹೇಳಿದ್ದೆಲ್ಲ ನಿಮ್ಮ ಕ್ಲೆವರ್ನೆಸ್ ಸಂಗೀತ ಅಂದ್ರೆ ಹೇಳಿದಿರಿ. ಮತ್ತೆ ನಾನು ಕ್ಲೆವರ್ನೆಸ್ ಸಂಗೀತ ಹೇಳಿಲ್ಲ ಅಷ್ಟೇ. ಇಲ್ಲ ನಾನು ಹೇಳ್ತೇನೆ, ಎಲ್ಲ ನನ್ನ ಹತ್ರನೂ ಇದೆ. ಅಲ್ಲ ಟ್ವೀಟ್ ಮಾಡಿದವ್ರು ಯಾರು ಎಷ್ಟು ಗಂಟೆಗೆ ಮಾಡಿದ್ರು ಹೇಳಲೇ ಇಲ್ಲ. ನೀವು ಅದು ಅಗತ್ಯ ಇಲ್ಲ, ನೀವೇ ಹೇಳ್ಬಿಟ್ಟಿಲ್ಲ. ನಾನು ಹೇಳಿದ್ದೀನಿ ಸರ್ಕಾರವಾಗಿ ತಪ್ಪಿತಸ್ಥರು ಯಾರು ಅಂತ ಹೇಳ್ಬೇಕಲ್ಲ. ನೀವೇ ಹೇಳಿದ್ಮೇಲೆ ಸಾಕಲ್ಲ, ಅದನ್ನು ವ್ಯಾಲಿಡೇಟ್ ಮಾಡ್ಬೇಕಲ್ಲ ನೀವು. ನಾವೇನೋ ಸರ್ಕಾರದ ಮೇಲೆ ನಾವು ಆಪಾದನೆ ಮಾಡಿದೀವಿ, ಅಲಿಗೇಷನ್ ಮಾಡಿದೀವಿ. ಮಾಡಿರೋ ಅಲಿಗೇಷನ್ ಸರಿಯೋ ತಪ್ಪೋ ಸರಿಯೋ ಅಂತ ಹೇಳ್ಬೇಕಲ್ಲ. ಹಾಗಾಗಿ ನಾವು ಮಾಡಿರೋಂತ ಆಪಾದನೆ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಹೇಳಿರೋದು ಗವರ್ಮೆಂಟ್ ಇಸ್ ಅಕೌಂಟಬಲ್. ಕರೆಕ್ಟ್. ಈಗ ಇವ್ರು ಮಾತಾಡಿ ನೆಗ್ಲಿಜೆನ್ಸ್ ಅನ್ನುವಂಥದ್ದು ಮುಗಿಸ್ಲಿ, ಮಾತಾಡಿ. ಶಿವಕುಮಾರ್ ಅವ್ರು ಹೇಳಿದ್ರು ಬಹಳ ಸೀಸನ್ಡ್ ಅದಾರ ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಆನ್ಸರ್ ಕೊಡ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ಹೇಳಿದಾರೆ ಅವ್ರು. ಅದಕ್ಕೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಗ್ದಿ ಸಿಸ್ಟಮೆಟಿಕ್ ಆಗಿ ಹೇಳಿದಾರೆ. ಇಲ್ಲ ನೋಡಿ, ಈ ಕ್ರೆಡಿಟ್ ವಾರ್ ನಡೆದಿದ್ದು CM ಡೆಪ್ಟಿ CM ಮಧ್ಯೆ. ಇಷ್ಟೊಂದು ಜನ ಹಿಂದೆ ಬಿದ್ದುಬಿಟ್ಟವರಲ್ಲ. ಇವ್ರು ಹೇಳಿದ್ರು ಎಷ್ಟೋ ಕೋಟ್ಯಾಂತರ ರೂಪಾಯಿ ಒಬ್ಬೊಬ್ಬ. ಒಂದು ನಿಮಿಷ, ಅವರು ಈ RCB ಪ್ಲೇಯರ್ಸು ಅವರ ಹರಾಜಿನ ದುಡ್ಡು 1200 ಕೋಟಿ ಎಷ್ಟು ಇರಬೇಕು? 10 ಟೀಮು 1200 ಕೋಟಿ ಅವ್ರ ಹರಾಜು. ಅಲ್ಲಿ ಹರಾಜ್ಗೆ ಹೋಗಿದ್ದು 1200 ಕೋಟಿ ಅವ್ರಿಗೆ ಬಂದಿರೋದು. ಈಗ 1200 ಕೋಟಿ ಅವ್ರಿಗೆಲ್ಲ ಬಂದಿರೋದು 1200 ಕೋಟಿ. ಅದು 1200 ಕೋಟಿ ಅವ್ರು ತಗೊಂಡ್ರು. ಈ ಕ್ರೆಡಿಟ್ಗೆ ನಮ್ಮ DK ಶಿವಕುಮಾರ್ ಅವರು ಅವ್ರು ಬಾವುಟ ಹಿಡ್ಕೊಂಡು ಹೊರಟ್ಬಿಟ್ರು. ಪಾಪ ಪರಮೇಶ್ವರ್ ಇಲ್ಲಿ ಬಾವುಟದಾಗ ನಾನು ಕಾಣಿಸೇ ಇಲ್ಲ. ಇಲ್ಲಲ್ಲ, ಬಾವುಟನೂ ಇಲ್ಲ, ಏನೋ ಕಿರೀಟನೂ ಇಲ್ಲ. ಕಿರೀಟನೂ ಇಲ್ಲ, ಬಾವುಟನೂ ಇಲ್ಲ. ಇಲ್ಲಿ ಕೊನೆಗೆ ಸಿಕ್ಕಾಕೊಂತ ಇರೋದು ಈಗ ಪರಮೇಶ್ವರ್ ಅವರು. ಅನ್ನೆಸೆಸರಿ, ನಾನು ಹೇಳ್ದಲ್ಲ ಇಸ್ಪೀಟಾಟ, ಆ ಥರದ್ದು ಆಗೋಗ್ಬಿಟ್ಟಿದೆ ನೋಡಿ. KCA ಸ್ಟೇಡಿಯಂಗೆ ಪರ್ಮಿಷನ್ ನಾನು ಕೊಟ್ಟಿಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ 10 ಬಾರಿ ಹೇಳ್ಬಿಟ್ಟು, ನಾನು ಕೊಟ್ಟೇ ಇಲ್ಲ, ನನಗೆ ಸಂಬಂಧ ಇಲ್ಲ, ನಾನು ಸ್ಟೆಪ್ಸ್ ಮಾತ್ರ CM, ಸ್ಟೇಡಿಯಂಗೆ ನಾನು CM ಅಲ್ಲ ಅಂದ್ಬಿಟ್ರು. ಸನ್ಮಾನ್ಯ DK ಶಿವಕುಮಾರ್ ಅವರು ಅಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು. ಯಾಕೆ ಹೋದ್ರು ಅಂತ ನನಗೆ ಗೊತ್ತಿದೆ, ಅದನ್ನ ಹೇಳಲ್ಲ ಇಲ್ಲಿ. ಹೆಂಗೆ ಹೋದ್ರು, ಯಾಕೆ ಹೋದ್ರು, ಯಾವ ಕಾರಲ್ಲಿ ಹೋದ್ರು, ಇವ್ರ ಕಾರಲ್ಲಿ ಯಾರು ಕೂತ್ಕೊಂಡು ಹೋದ್ರು ಎಲ್ಲ ತಗೊಂಡಿದ್ದೀನಿ ನಾನು, ಡೀಟೇಲ್ ತಗೊಂಡಿದ್ದೀನಿ. ಅದನ್ನ ಹೇಳಲ್ಲ. ಬಟ್ KCA ಸ್ಟೇಡಿಯಂಗೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಹೋದ್ರು. ಆ ಕಾರ್ಯಕ್ರಮ ನೀವು ಸರ್ಕಾರದಲ್ಲ ಅಂತ ಹೆಂಗೆ ಹೇಳ್ತೀರಾ? ಪೊಲೀಸರು ಇದನ್ನ ನಿಮಗೆ ಅವತ್ತು ಹೇಳಿದೆ ಅನ್ಸುತ್ತೆ ನೋಡಿ. ಇದು ಏನಿದು ಟ್ರಾಫಿಕ್ ಅಡ್ವೈಸರಿ ಕೊಟ್ಟಿದ್ದಾರೆ ಪೊಲೀಸರು. ಪೊಲೀಸ್ ಅಡ್ವೈಸರಿ ಟ್ರಾಫಿಕ್ ಕೊಟ್ಟಿದ್ದಾರೆ, ಅನುಚೇತ ಅವರು ಕೊಟ್ಟಿದ್ದಾರೆ. ಈ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ಬಂದೋಬಸ್ತ್ ವ್ಯವಸ್ಥೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಅನುಮತಿ ಇಲ್ಲ ಅಂತಂದ್ರೆ ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯವನ್ನು ನಡೆಸೋಂಥ ಒಬ್ಬ ರಾಜ, ಅದು ನಮ್ಗೆ ಸಂಬಂಧನೇ ಇಲ್ಲ, ಅವನು ಯಾವನ್ರಿ ಅಂತ ಹೇಳುವಾಗ ಈ ಪೊಲೀಸರು ಹೋಗಿ ಹೆಂಗೆ ಕೊಟ್ಟರು ಅವ್ರಿಗೆ ಪರ್ಮಿಷನ್? ಹೆಂಗೆ ನಡ್ಸಕ್ ಬಿಟ್ರು ಅವರು? ನಾವೇನಾನ, ನೀವು ಇವಾಗ ಬಿಲ್ ತಂದಿದಾರಲ್ಲ, ಬೆಳಗ್ಗೆ ಎಲ್ಲ ಓದಿದ್ರಲ್ಲ, ನಾವೇನಾನ 100 ಜನ ಸೇರ್ತೀನಿ ಅಂದ್ರೆ 10 ಪೊಲೀಸ್ ವ್ಯಾನ್ ತಂತಾರೆ. 10 ಪೊಲೀಸ್ ವ್ಯಾನ್ ತಂದು ಎತ್ಕೊಂಡು ಇನ್ನೂ ಧಿಕ್ಕಾರ ಅಂತ ಒಂದ್ಸರಿ ಸರ್ ಸಾಕು ಸರ್, ಇಲ್ಲಪ್ಪ ಇನ್ನೊಂದು 2 ಸರಿ ಕೂಗ್ತೀನಿ, ಆಯ್ತು ಸರ್ 2 ಸರಿ ಅಷ್ಟೇ, ಆಮೇಲೆ ಎತ್ಕೊಂಡು ಹೋಗ್ತೀನಿ. ಬಸ್ ರೆಡಿ ಇಟ್ಟಿರ್ತಾರೆ. ಇಲ್ಲಿ 1 ಲಕ್ಷ ಜನದ ಮೇಲೇನೆ ಸೇರಿದ್ದಾರೆ. ಪರ್ಮಿಷನ್ ಪೊಲೀಸರು ಕೊಟ್ಟಿದ್ದಾರೆ, ನಾನು ದಾಖಲೆ ಕೊಟ್ಟಿದ್ದೀನಿ. ಇದಕ್ಕೆಲ್ಲ ಫೋನ್ ಮಾಡಿ ಹೇಳಿದವ್ರು ಯಾರು? ಪರ್ಮಿಷನ್ ಕೊಡಕ್ಕೆ ಫೋನ್ ಮಾಡಿದವ್ರು ಯಾರು? ಅದು ಅಥೆಂಟಿಕ್ಕಾ ಇಲ್ಲ ಅಂತ ನಮ್ಮ ಪರಮೇಶ್ವರ್ ಇವರು ಹೇಳಲೇ ಇಲ್ಲ ಇದುವರೆಗೂ. ಯಾವುದು KCA ಸ್ಟೇಡಿಯಂದು ಇದು ನಾವು ಅನುಮತಿ ಕೊಟ್ಟಿದ್ದೀರಾ ಇಲ್ಲ ಅನ್ನೋ ಪದನೇ ಹೇಳಿಲ್ಲ ಅವರು. ಅದು ಮುಚ್ಚಾಕ್ಬಿಟ್ರಲ್ಲೇ. ಹೇಳ್ಬೇಕಲ್ಲ,
ಇಲ್ಲಿ ಸರ್ಕಾರ ಪೊಲೀಸರು ಪರ್ಮಿಷನ್ ಕೊಟ್ಟ ಮೇಲೆ ಮತ್ತೆ ಇವರು ಟ್ವೀಟ್ಗಳೆಲ್ಲ ಮಾಡಿದಾರಲ್ಲ, ಯಾರು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ, CM ಅವರು ಮಾಡಿದ್ದಾರೆ. ನಂದು ಅದಕ್ಕೆ ನಿಮಗೆ ಬಿಟ್ಟಿದ್ದೀನಿ. ಇಲ್ಲ ನಾನು ನಾನು ಹೇಳಲ್ಲ, ನೀವೇ ಹೇಳ್ಬೇಕು, ನಿಮ್ಮ ಬಾಯಲ್ಲೇ ಹೇಳ್ಬೇಕು. ನಿಮ್ಮ ಟ್ವೀಟ್ಗಳು, ಈ ಟ್ವೀಟ್ಗಳೆಲ್ಲ ನಿಮ್ಗೆ ಅವಕಾಶ ಕೊಟ್ಟಿದ್ದೀರಿ. ಟ್ವೀಟು ಈ ಟ್ವೀಟ್ ಎಲ್ಲ ಮಾಡಿದ್ದೀರಾ ನೀವು. ನಿಮ್ಮ ಕಾರ್ಯಕ್ರಮ ಅಲ್ಲ ಅಂದರೆ ವೈ ಹೌ ಆರ್ ಯು ಡೂಯಿಂಗ್? ನೀವು ಹೆಂಗೆ ಮಾಡ್ತೀರಾ ಇದ್ರ ಕಾರ್ಯಕ್ರಮ? ನಿಮ್ದು ಅಲ್ಲ ಅಂದಮೇಲೆ ನೀವು ಟ್ವೀಟ್ ಯಾಕೆ ಮಾಡ್ತೀರಾ? ಸ್ಟೇಡಿಯಂ ಬನ್ನಿ ಅಂತ DPR ಸೆಕ್ರೆಟ್ರಿ ಹೇಳ್ತಾರೆ, ನೋಡಿ ಇದು ಸಿಂಪಲ್ ಕಾರ್ಯಕ್ರಮ, ನೀವೆಲ್ಲರೂ ಸ್ಟೇಡಿಯಂ ಬಂದ್ಬಿಡಿ ಅಂತ DPR ಸೆಕ್ರೆಟರಿ ಮೀನ್ಸ್ ಇಟ್ಸ್ ಅ ಗೌರ್ಮೆಂಟ್, ಇಟ್ಸ್ ಅ ಪಕ್ಕಾ ಗೌರ್ಮೆಂಟ್. ಪರಮೇಶ್ವರ್ ಎಲ್ಲೂ ಹೇಳಲೇ ಇಲ್ಲ. DPR ಸೆಕ್ರೆಟರಿ ನಾನು 10 ಸರಿ ಹೆಸರು ಮೆನ್ಷನ್ ಮಾಡಿದ್ದೀನಿ, ಅವರು ಅದನ್ನ ನುಂಗ್ಬಿಟ್ರು. ಪರ್ಮಿಷನ್ ಪೊಲೀಸ್ ಪರ್ಮಿಷನ್ಗೆ ಕೊಟ್ಟಿದ್ದಾರೆ ಅವರಿಗೆಲ್ಲ. ಪೊಲೀಸ್ ಪರ್ಮಿಷನ್ ಅಂದರೆ ಅಡ್ವೈಸರಿ ನೋಟೇ ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನೊಂದು ನಾನು ಹೇಳ್ದೇನು ಮರ್ತು ಬಿಟ್ಟಿದ್ದಾರೆ, ಅವರು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಿದೆ, ಇದೆಲ್ಲ ಸರ್ಚ್ ಮಾಡೋಕ್ಕೆ ನಾನು ಒನ್ ಡೇ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಇದ್ದೆ. ಅವ್ರು ಹೇಳಿದ್ರು, ಸರ್ ನಾವು ಇದುವರೆಗೆ 71 ಇಂಟರ್ನ್ಯಾಷನಲ್ ಮಾಡಿದ್ರು, ಒಂದು ದಿನಾನು ಪೊಲೀಸ್ ಅವ್ರ ಪರ್ಮಿಷನ್ ತಗೊಂಡಿಲ್ಲ ಅಂದರು, ಒಂದು ದಿನ ತಗೊಂಡೇ ಇಲ್ಲ ಅಂದರು. ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಸಭಾಧ್ಯಕ್ಷರೇ, ಇಲ್ಲಿ ಟ್ವೀಟ್ ಮಾಡಿದವರು ಸರ್ಕಾರ, ಮುಖ್ಯಮಂತ್ರಿ, ಬನ್ನಿ ಅಂತ ಬಾವುಟ ಇಟ್ಕೊಂಡು ಊರೆಲ್ಲ ಓಡಾಡಿದವರು, ಅಡ್ವರ್ಟೈಸ್ ಮಾಡಿದವರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಮತ್ತೆ ಆ ಕಾರ್ಯಕ್ರಮಕ್ಕೆ ಸ್ಟೇಡಿಯಂಗೆ ಹೋದವರು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಕಪ್ಪುಗೆ ಮುತ್ತಿಟ್ಟವರು ಡಿ.ಕೆ. ಶಿವಕುಮಾರ್ ಅವರು. ಅವರು ಉತ್ತರ ಕೊಡ್ಬೇಕೀಗ, ಪರಮೇಶ್ವರ್ ಅಲ್ಲ ಉತ್ತರ ಕೊಡ್ಬೇಕಾಗಿರೋದು. ಇಲ್ಲಿ ಜನರನ್ನ ಕರೆದವ್ರು ಯಾರು? ಸರ್ಕಾರ. ಸಂಭ್ರಮ ಆಚರಿಸಿದವರು ಯಾರು? ಸರ್ಕಾರ. ಭದ್ರತೆ ಭರವಸೆ ನೀಡಿದವರು ಯಾರು ಜನಕ್ಕೆ? ಸರ್ಕಾರ. ವಿಪತ್ತು ತಂದು ಕೊಟ್ಟವ್ರು ಯಾರು? ಸರ್ಕಾರ. ಪರ್ಮಿಷನ್, ಇಲ್ಲಿ ಪರ್ಮಿಷನ್ RCB ಹೇಳ್ತೈತೆ, ನೀವು ಕರೆದಿದ್ರಿ, ನಾವು ಬಂದಿದ್ರಿ. ಆ ಕೋರ್ಟ್ಗೆ ಅವರು ಅದೇ ಹಾಕಿದ್ದಾರೆ. ಕೋರ್ಟ್ಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಅವರು ನಾನು ಬರೆದಿದ್ದೀನಿ ಎಲ್ಲ ದೊಡ್ಡ ಅಕ್ಷರದಲ್ಲಿ, ಅವರೇ ಹೇಳಿದ್ದಾರೆ. ಯಾರು? KSE. ದ ಗವರ್ಮೆಂಟ್ ಹ್ಯಾಸ್ ಇನ್ವೈಟೆಡ್ ದ ಪೀಪಲ್ ಟು ವಿಕ್ಟ್ರಿ ಸೆಲೆಬ್ರೇಷನ್ ಫ್ರಂಟ್ ಆಫ್ ದಿ ವಿಧಾನಸೌಧ. ಗವರ್ನರ್, CM facility FIR against us to avoid public anger against government. ಡಿ.ಕೆ. ಶಿವಕುಮಾರ್ ಅವ್ರ ಫ್ರೆಂಡ್ಸ್ ಅವರೆಲ್ಲ ನೋಡು ಒಪ್ಕೊಂತ ಇದ್ದಾರೆ. ಕಮಿಟ್ ಮಾಡ